ಹಲೋ ಗೈಸ್, ಇದು ರೈನ್ ಲಿಲಿ ಅಂತ ಹೇಳಿ. ಇದ್ರ ಹೆಸರು ತಕ್ಕಾಗೆ ಮಳೆ ಬಂದಾಗಲೇ ಈ ಹೂ ಬರೋದು, ಅದಕ್ಕೋಸ್ಕರ ಆ ಹೆಸರು ಕೂಡ ಹಾಗೆ ಇಟ್ಟಿದ್ದಾರೆ, ರೈನ್ ಲಿಲಿ ಅಂತ ಹೇಳಿ. ಆಮೇಲೆ ಇದು ಹೇಗಿರುತ್ತೆ ಅಂದರೆ, ನಾವು ತೊಗೊಂಡು ಬಂದಾಗ ಒಂಥರ ಆಲೂಗಡ್ಡೆ ಇರುತ್ತಲ್ಲ, ಆಲೂಗಡ್ಡೆದು ಇದಿರುತ್ತಲ್ಲ, ಗಡ್ಡೆ ಶೇಪ್ ಇರುತ್ತೆ. ಆ ಗಡ್ಡೆ ಥರ ಹಾಕಿದರೆ ಯಾವಾಗಲೂ ಹುಲ್ಲೇ ಬಂದಿರುತ್ತೆ. ಇದೇನಪ್ಪ ಬರೀ ಹುಲ್ಲೇ ಇದೆ ಅಂತ ಅಂದ್ಕೋಬೇಕು. ಆದರೆ ಮಳೆ ಬಂತು ಅಂದರೆ ಎಷ್ಟು ಚೆನ್ನಾಗಿ ಹೂ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದರಲ್ಲಿ ಯೆಲ್ಲೋ ಕಲರು ಮತ್ತು ವೈಟ್ ಕಲರು, ಪಿಂಕ್ ಕಲರ್ ನಾನು ನೋಡಿದ್ದೀನಿ. 3 ಕಲರ್ ನೋಡಿದ್ದೀನಿ. ನೀವು ಯಾವುದಾದ್ರು ಕಲರ್ ನೋಡಿದರೆ ಹೇಳಿ, ಯಾವ್ಯಾವ ಕಲರ್ ಇದೆ ಅಂತ ಹೇಳಿ. ಇದರಲ್ಲಿ 3 ಕಲರ್, ನನ್ನ ಹತ್ರ 2 ಕಲರ್ ಇದೆ, ಯೆಲ್ಲೋ ಇಲ್ಲ. ಆಮೇಲೆ ಇದೊಂದು ಮಳೆ ಬಂತು ಅಂದರೆ ಎಷ್ಟೊಂದು ಹೂ ಬಿಡುತ್ತೆ ಅಂದರೆ, ತುಂಬಾ ಚಿಕ್ಕ ಪಾಟ್ ಇದ್ರೂ ತುಂಬಾ ಹೂ ಬಿಟ್ಟಿದೆ. ನೋಡೋಕ್ಕೆ ಖುಷಿ ಆಗುತ್ತೆ ಕಲರ್ ಇದು, ಅಷ್ಟೊಂದು ಹೂ ಬಿಟ್ಟಿರುತ್ತೆ. ಆಮೇಲೆ ನೀವು ಎಷ್ಟೇ ನೀರು ಹಾಕಿದ್ರೂ ಇದರಲ್ಲಿ ಹೂವು ಅಂತೂ ಬರೋದು ತುಂಬ ಕಮ್ಮಿ. ಆದರೆ ಅದೇ 1-2 ಸತಿ ಮಳೆ ಬಂದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈಗಂತೂ ಬೆಂಗಳೂರಲ್ಲಿ ಮುಂಗಾರು ಮಳೆ ಥರ ಆಗೋಗಿದೆ. ಬಿಟ್ಟು ಇವಾಗ ಅಂತ ಮಳೆ ಬರ್ತಾನೆ ಇರುತ್ತೆ. ಹಾಗಾಗಿ ಈ ಪಾಟಲ್ಲಂತೂ ಹೂವು ಇಷ್ಟೊಂದು ಬಿಟ್ಟಿದೆ. ಇದು 3ನೇ ಸತಿ ಏನೋ ಹೂ ಬಂದಿರೋದು. ಹೇಗಿದೆ